ಹನುಮನ ಅದ್ಭುತ ಪರಾಕ್ರಮ. ತನ್ನ ಪರಾಜಯವು ಯಾವಾಗ ನಿಶ್ಚಯವೆನಿಸಿತೋ ಆವಾಗ ರಾವಣನು 1,000 ಅಮರ ರಾಕ್ಷಸರನ್ನು ರಣಭೂಮಿಯಲ್ಲಿ ಕಳಿಸಿಕೊಟ್ಟ. ಆ ರಾಕ್ಷಸರನ್ನು ಯಾವ ಕಾಲವೂ ನಾಶ ಮಾಡಿರಲಿಲ್ಲ. ವಿಭೀಷಣದ ಗುಪ್ತಚರರಿಂದ ಈ ಸಂದೇಶ ತಿಳಿದು ಬಂದಾಗಿನಿಂದ ಶ್ರೀರಾಮನಿಗೆ ಚಿಂತೆಯಾಗತೊಡಗಿತು. ಈ ರಾಕ್ಷಸರೊಂದಿಗೆ ನಾವು ಎಲ್ಲಿಯವರೆಗೆ ಕಾದಾಡಬಹುದು? ಹೀಗಾದರೆ ಸೀತೆಯ ಉದ್ಧಾರ, ವಿಭೀಷಣನ ರಾಜತಿಲಕ ಆಗುವುದಾದರೂ ಹೇಗೆ? ಯಾಕೆಂದರೆ ಯುದ್ಧದ ಸಮಾಪ್ತಿಯ ಅಸಂಭವವಾಗಿದೆ. ಶ್ರೀರಾಮನ ಈ ಸ್ಥಿತಿಯನ್ನು ನೋಡಿ ವಾನರವಾಹಿನಿಯ ಜೊತೆ ಕಪಿರಾಜ ಸುಗ್ರೀವನೂ ಕೂಡ ವಿಚಲಿತನಾಗಿದ್ದ. ಈಗ ಮುಂದೇನಾಗಬಹುದು? ನಾವು ಅನಂತಕಾಲದವರೆಗೆ ಯುದ್ಧ ಮಾಡಬಹುದು, ಆದರೆ ವಿಜಯದ ಲಕ್ಷಣಗಳು ಕಾಣುವುದು ಅಸಂಭವ ಎನಿಸುತ್ತದೆ ಎಂದು. ಆಗ ಅಂಜನಾನಂದನ ಹನುಮನು ವಾನರವಾಹಿನಿಯ ಜೊತೆ ಬಂದು ಶ್ರೀರಾಮನು ಚಿಂತಿತನಾಗಿರುವುದನ್ನು ನೋಡಿ, ಪ್ರಭು, ಏನು ಮಾತು? ಯಾವ ಚಿಂತೆಯಲ್ಲಿ ಮುಳುಗಿರುವಿರಿ ಎಂದು ವಿಚಾರಿಸಿದ. ಶ್ರೀರಾಮ ಸಂಕೇತದೊಂದಿಗೆ ವಿಭೀಷಣನು ಎಲ್ಲ ಸ್ಥಿತಿಗಳ ಬಗ್ಗೆ ಹನುಮನಿಗೆ ವಿವರಿಸಿದ. ಈಗ ವಿಜಯ ಅಸಂಭವವಾಗಿದೆ ಎಂಬ ಈ ಮಾತಿಗೆ ಪವನಪುತ್ರನು ಹೇಳಿದ, ಅಸಂಭವಕ್ಕೆ ಸಂಭವ, ಸಂಭವಕ್ಕೆ ಅಸಂಭವ ಮಾಡಿ ತೋರಿಸುವ ಹೆಸರೇ ಹನುಮಾನ್ ಎಂದಿದೆ. ಪ್ರಭು, ನೀವು ಕೇವಲ ನನಗೆ ಆಜ್ಞೆಯನ್ನು ಕೊಟ್ಟು ನೋಡಿ, ನಾನೊಬ್ಬನೇ ಹೋಗಿ ರಾವಣನ ಅಮರ ಸೇನೆಯನ್ನು ನಾಶಪಡಿಸಿ ಬರುತ್ತೇನೆ. ಆದರೆ ಹೇಗೆ ನಾಶಪಡಿಸುವೆ ಹನುಮಾನ್? ಅವರಂತೂ ಎಲ್ಲ ಅಮರರಾಗಿದ್ದಾರೆ, ಆ ರಾಕ್ಷಸರಿಗೆ ಸಾವೇ ಇಲ್ಲ. ಶ್ರೀರಾಮನು ಹೇಳಿದ, ಪ್ರಭು, ಇದರ ಚಿಂತೆ ನಿಮಗೆ ಬೇಡ, ಈ ಸೇವಕನ ಮೇಲೆ ವಿಶ್ವಾಸವಿಡಿ, ಅಷ್ಟು ಸಾಕು. ಹನುಮಾನನು ಹೇಳಿದ. ಅಲ್ಲಿ ರಾವಣನು ಯುದ್ಧಕ್ಕೆ ಹೊರಟು ನಿಂತ ರಾಕ್ಷಸರಿಗೆ ಹೇಳಿದ್ದ, ಅಲ್ಲಿ ಹನುಮಾನ್ ಎಂಬ ಹೆಸರಿನ ವಾನರ ಇದ್ದಾನೆ, ಅವನಿಂದ ಸ್ವಲ್ಪ ಎಚ್ಚರವಾಗಿರಿ. ಆದರೆ ಇಲ್ಲಿ ಯುದ್ಧಭೂಮಿಯಲ್ಲಿ ಒಮ್ಮಿಂದೊಮ್ಮೆಲೆ ಹನುಮನನ್ನು ನೋಡಿ ರಾಕ್ಷಸನೊಬ್ಬ ಕೇಳಿದ, ನೀನು ಯಾರು? ಒಬ್ಬಂಟಿಯಾಗಿ ಕಾದಾಡಲು ಬಂದಿರುವೆಯಲ್ಲ, ನಮ್ಮನ್ನೆಲ್ಲ ನೋಡಿ ನಿನಗೆ ಭಯವಾಗುತ್ತಿಲ್ಲವೇ? ಆಗ ಹನುಮನು ಹೇಳಿದ, ಯುದ್ಧಕ್ಕೆ ಬರುವಾಗ ನಿಮ್ಮ ರಾವಣನು ನಿಮಗೆ ಯಾವ ಸಂಕೇತವನ್ನು ಕೊಡಲಿಲ್ಲವೇ? ನನ್ನ ಸಮಕ್ಷ ನಿರ್ಭಯದಿಂದ ನಿಂತಿದ್ದೀರಲ್ಲ. ಈ ಮಾತುಗಳಿಂದ ಅವರಿಗೆ ಈತನೇ ಮಹಾಬಲಿಯನು ಹನುಮಾನ ಕಪಿವರ ಎಂದು ತಿಳಿದುಕೊಳ್ಳುವುದು ತಡವಾಗಲಿಲ್ಲ. ಆದರೂ ಅವರು ಯೋಚಿಸಿದರು, ಆದರೇನು, ಅಷ್ಟಕ್ಕೂ ನಾವು ಅಮರರಾಗಿದ್ದೇವೆ, ಇವನು ನಮಗೇನು ಮಾಡಬಲ್ಲ ಎಂದುಕೊಂಡು ಭಯಂಕರ ಯುದ್ಧಕ್ಕೆ ನಾಂದಿ ಹಾಕಿದರು. ಪವನಪುತ್ರನ ಹೊಡೆತಗಳಿಂದ ರಾಕ್ಷಸರಿಗೆ ದಿಗಿಲಾಯಿತು, ಅವರು ಹೆದರಿದರು. 1/4 ಸೇನೆ ಉಳಿದಾಗ ಹಿಂದಿನಿಂದ ಒಂದು ಧ್ವನಿ ಬಂತು, ಹನುಮಾನ್, ನಾವು ಅಮರರಾಗಿದ್ದೇವೆ, ನಮ್ಮನ್ನು ಗೆಲ್ಲುವುದು ಅಸಂಭವವಾಗಿದೆ. ನಿನ್ನ ಸ್ವಾಮಿಯೊಂದಿಗೆ ಲಂಕೆಯಿಂದ ಮರಳಿ ಹೋಗು, ಇದರಲ್ಲಿ ಎಲ್ಲರ ಕಲ್ಯಾಣವಿದೆ. ಆಂಜನೇಯನು ಹೇಳಿದ, ನಾನು ನಿಶ್ಚಯವಾಗಿ ಮರಳಿ ಹೋಗುತ್ತೇನೆ, ಆದರೆ ನೀವು ಹೇಳಿದ್ದೀರಿ ಎಂದು ಅಲ್ಲ, ಅದು ನನ್ನ ಇಚ್ಛೆಯಿಂದ ಮಾತ್ರ. ನೀವೆಲ್ಲ ಒಮ್ಮೆಲೆ ಆಕ್ರಮಣ ಮಾಡಿ ಹಾಗೂ ನನ್ನ ಬಲವನ್ನು ನೋಡಿ ಮತ್ತು ಹೋಗಿ ನಿಮ್ಮ ರಾವಣನಿಗೆ ಹೇಳಿ ಎನ್ನಲು ರಾಕ್ಷಸರೆಲ್ಲ ಹನುಮಂತನ ಮೇಲೆ ಒಮ್ಮೆಲೆ ಮುಗಿಬಿದ್ದರು. ಹನುಮಂತನು ಅವರನ್ನೆಲ್ಲ ತನ್ನ ಬಾಲದಲ್ಲಿ ಸುತ್ತಿ ಆಕಾಶದಲ್ಲಿ ತೂರಿ ಎಸೆದು ಬಿಟ್ಟ. ಅವರೆಲ್ಲ ಭೂಮಿಯ ಗುರುತ್ವಾಕರ್ಷಣಾ ಶಕ್ತಿಯಿಂದ ಬೇರ್ಪಟ್ಟು ಅದರ ಆಚೆ ಹೋಗಿ ಕಾಣೆಯಾಗಿಬಿಟ್ಟರು. ಚಲೇಮಗ ಜಾತ್ ಸಖಿ ಗಾಯ ಗಾತ್. ಗೋಸ್ವಾಮಿ ತುಳಸಿದಾಸರ ರಚನೆ. ಅವರ ಶರೀರವು ಒಣಗಿ ಹೋಯಿತು, ಆದರೆ ಅವರು ಸಾಯಲಿಲ್ಲ, ಕಾರಣ ಅಮರರಾಗಿದ್ದರು. ಅದಕ್ಕೆಂದೇ ರಾವಣನನ್ನು ಶಪಿಸುತ್ತಾ ಒದಗಿ ಬಂದ ಕಷ್ಟದ ಕಾರಣದಿಂದ ತಮ್ಮ ಅಮರತ್ವಕ್ಕೆ ಅಸಹ್ಯ ಪಡುತ್ತಾ ಆಕಾಶದಲ್ಲಿ ಹಾಗೆ ಹೋಗುತ್ತಲೇ ಇದ್ದರು. ಅಲ್ಲಿ ಮರಳಿ ಬಂದು ಹನುಮಂತನು, ಪ್ರಭು, ಶ್ರೀರಾಮನ ಚರಣಾರವಿಂದಗಳಲ್ಲಿ ತನ್ನ ತಲೆಬಾಗಿಸಿ ಕುಳಿತ. ಆಗ ಶ್ರೀರಾಮನು ಹೇಳಿದ, ಏನಾಯಿತು ಹನುಮಾನ್? ಪ್ರಭು, ಅವರನ್ನೆಲ್ಲ ಮೇಲಕ್ಕೆ ಕಳಿಸಿ ಬಂದೆ. ರಾಘವ, ಆದರೆ ಅವರೆಲ್ಲ ಅಮರರಿದ್ದರಲ್ಲ ಹನುಮಾನ್? ಹೌದು ಸ್ವಾಮಿ, ಅದಕ್ಕೆಂದೇ ಅವರಿಗೆಲ್ಲ ಜೀವಂತವಾಗಿಯೇ ಮೇಲಕ್ಕೆ ಕಳಿಸಿ ಬಂದೆ. ಈಗ ಅವರು ಎಂದು ಕೆಳಕ್ಕೆ ಬರಲಾರರು. ರಾವಣನನ್ನು ಸಹ ನೀವು ಶೀಘ್ರವಾಗಿ ಮೇಲಕ್ಕೆ ಕಳಿಸುವ ಕೃಪೆ ಮಾಡಿ. ಅದರಿಂದ ಮಾತೆ ಜಾನಕಿಯ ಮಿಲನ ನಿಮ್ಮೊಂದಿಗೆ ಮತ್ತು ಮಹಾರಾಜ ವಿಭೀಷಣನಿಗೆ ರಾಜಸಿಂಹಾಸನ ಸಿಗುವಂತಾಗಲಿ. ಅವನ ಮಾತಿಗೆ ಪ್ರಭು ಶ್ರೀರಾಮನು ಪವನಪುತ್ರನನ್ನು ಹಿಡಿದೆತ್ತಿ ತಬ್ಬಿಕೊಂಡ. ಆ ವಿರಳ ಭಕ್ತಿಯನ್ನು ನೋಡಿ ಶ್ರೀರಾಮಚಂದ್ರನು ಮಂತ್ರಮುಗ್ಧನಾದನು. ಹನುಮನ ಋಣಿಯಾದವನು ಮತ್ತು ಹೇಳಿದನು, ಹನುಮನೇ, ನಿನ್ನ ಉಪಕಾರವು ನನ್ನ ಅಂಗ ಪ್ರತ್ಯಂಗಗಳಲ್ಲಿ ಒಂದಾಗಿ ಹೋಯಿತು
ಇನ್ನು ಮೇಲೆ ಈ ಋಣಭಾರವನ್ನು ನಿನ್ನ ವಿಪತ್ತಿನ ಕಾಲದಲ್ಲಿಯೇ ಕಳೆಯುವೆ. ಪುತ್ರ, ನಿನ್ನ ಮೇಲೆ ಇನ್ನು ಯಾವ ಗಂಡಾಂತರವೂ ಬಾರದಿರಲಿ. ರಾಮನ ಈ ಮಾತುಗಳನ್ನು ಕೇಳಿ ಆಂಜನೇಯನಿಗೆ ಅಮಿತಾನಂದವಾಯಿತು. ಹನುಮನ ಈ ವೀರತೆಯ ಬಗ್ಗೆ ಕೇಳಿ ಸಾಕ್ಷಾತ್ ಕಾಲ ದೇವರಾಜ ಇಂದ್ರ, ಮಹಾರಾಜ ಕುಬೇರ ಮತ್ತು ಭಗವಾನ್ ವಿಷ್ಣು ಕೂಡ ಭಕ್ತ ಮತ್ತು ಭಗವಂತನ ನಡುವಿನ ಈ ಕಥೆಯ ಮೇಲೆ ಸಂಪ್ರೀತರಾದರು. ಶ್ರೀರಾಮನದ್ದು ಇಂಥ ಕಥೆ ಇದೆ. ನ ಕಾಲಸ್ಯ ನ ಶಕ್ರಸ್ಯ ನ ವಿಷ್ಣುರ್ವಿಪಸ್ಸೇ ಚ ಕರ್ಮಾಣಿ ತಾನಿ ಶ್ರೇಯಂತೆ ಯಾನಿ ಯುದ್ಧೇ ಹನುಮತಃ. ಶ್ರೀರಾಮ ಜೈ ರಾಮ, ಜೈ ಜೈ ರಾಮ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೂ ಬೇರೆಯವರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ. ಜೈ ಶ್ರೀರಾಮ್.